ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ ಮುಂದುವರೆದಿದೆ. ಬಸವೇಶ್ವರ ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಶಾರದಾ ಕಾಲೋನಿಯ ಮುಖ್ಯ ರಸ್ತೆ, ಬಸ್ ನಿಲ್ದಾಣ ತೆರವು. ನಂದಿನಿ ಪಾರ್ಲರ್ ಚಪ್ಪಲಿ ಅಂಗಡಿಯನ್ನ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಗಮನಿಸ್ತಾ ಇದ್ದೀರಿ, ಇದು ಶಾರದಾ ಕಾಲೋನಿಯ ಮುಖ್ಯ ರಸ್ತೆಯ ಬಸ್ ನಿಲ್ದಾಣವನ್ನು ತೆರವು ಮಾಡುವುದರ ಜೊತೆಗೆ ಅಲ್ಲಿದ್ದಂತಹ ನಂದಿನಿ ಪಾರ್ಲರ್ ಮತ್ತು ಚಪ್ಪಲಿ ಅಂಗಡಿಯನ್ನ ಕೂಡ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ 10ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳು ಕೂಡ ಇವತ್ತು ಕಾರ್ಯಾಚರಣೆ ಆಗ್ತಾ ಇದೆ. ಅದರ ಭಾಗವಾಗಿ ಪಶ್ಚಿಮ ನಗರ ಪಾಲಿಕೆ, ಬಸವೇಶ್ವರ ನಗರ, ಶಾರದಾ ಕಾಲೋನಿ ಮುಖ್ಯ ರಸ್ತೆಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮತ್ತೆ ಪೊಲೀಸರು, ಪೌರ ಕಾರ್ಮಿಕರು ಸಮೇತ JCB ಮುಖಾಂತರ ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಕ್ರೇನ್ ಅನ್ನು ಕೂಡ ಬಳಸಿಕೊಂಡು ಒತ್ತುವರಿಯನ್ನು ತೆರವು ಮಾಡಲಾಗ್ತಾ ಇದೆ. ಈ ಒಂದು ಬಸ್ ಸ್ಟಾಪ್ ಮುಂದೆ ಇದ್ದಂಥ ಒತ್ತುವರಿಯನ್ನು ಈಗಾಗಲೇ ತೆರವು ಮಾಡಲಾಗಿದೆ. ಚಪ್ಪಲಿ ಅಂಗಡಿ ಏನಿತ್ತು ಫುಟ್ಪಾತ್ ಅಲ್ಲಿ ಅದನ್ನು ಕೂಡ ತೆರವು ಮಾಡಲಾಗಿದೆ. ನಂದಿನಿ ಪಾರ್ಲರ್ ಕೂಡ ಇತ್ತು, ಅದನ್ನು ಕೂಡ ತೆರವು ಮಾಡಿದ್ದಾರೆ. ಕ್ರೇನ್ ಮುಖಾಂತರ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಈ ಮೊದಲೇ ಅವರಿಗೆ ಮಾಹಿತಿಯನ್ನು ಕೊಡಲಾಗಿತ್ತು, ತಾವಾಗಿ ಒತ್ತುವರಿಯನ್ನು ತೆರವು ಮಾಡಿಕೊಳ್ಳಿ ಅಂತ. ಬಟ್ ಆದರೆ ಅವರು ತೆರವು ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಇವತ್ತು ಅಧಿಕಾರಿಗಳು JCB ಮತ್ತೆ ಕ್ರೇನ್ ಮುಖಾಂತರ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತೈತೆ ಇಲ್ಲಿ. ಫುಟ್ಪಾತ್ ಒತ್ತುವರಿ ಆದ ಹಿನ್ನೆಲೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿತ್ತು, ಟ್ರಾಫಿಕ್ ಕೂಡ ಉಂಟಾಗ್ತಾ ಇದ್ದು. ಹೀಗಾಗಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಜುಲೈ 1ರಿಂದ ಶುರುವಾದಂತ ಈ ಒಂದು ಫುಟ್ಪಾತ್ ಕಾರ್ಯಾಚರಣೆ ಸುಮಾರು 450 ಕಿಲೋಮೀಟರ್ ಕಾರ್ಯಾಚರಣೆ ಆಗಿದೆ. ಅಷ್ಟು ಫುಟ್ಪಾತ್ ಅನ್ನ ಸಂರಕ್ಷಣೆ ಮಾಡಲಾಗಿದೆ. ಸೊ ಎಲ್ಲರೂ ಕೂಡ ಜಂಟಿ ಸಹಯೋಗದಲ್ಲಿ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಟ್ರಾಫಿಕ್ ಪೊಲೀಸರು, ಮಾರ್ಷಲ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಟೋಟಲ್ ಆಗಿ 1500 ಕಿಲೋಮೀಟರ್ ರಸ್ತೆ ಫುಟ್ಪಾತ್ ಅನ್ನ ಕಾರ್ಯಾಚರಣೆ ಮಾಡಿ ಕ್ಲಿಯರ್ ಮಾಡಬೇಕಂತಕ್ಕಂಥ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಅದರಲ್ಲಿ ಇವತ್ತು ಈವರೆಗೂ ಜುಲೈ 1ರಿಂದ ಈವರೆಗೂ 450 ಕಿಲೋಮೀಟರ್ ಸಂರಕ್ಷಣೆ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಗೊತ್ತಾಗ್ತದೆ. ಸೊ ಇವತ್ತು ಕೂಡ ಬೆಂಗಳೂರಿನ ಬಸವೇಶ್ವರ ನಗರ, ಶಾರದಾ ಕಾಲೋನಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.